ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ವಿಶ್ವದ ಅತಿದೊಡ್ಡ ಧಾರ್ಮಿಕ ಮೇಳಕ್ಕೆ ಈ ಬಾರಿ ಭಾರತ ಮತ್ತೊಮ್ಮೆ ಸಾಕ್ಷಿ ಆಗ್ತಾ ಇದೆ. ಈ ಬಾರಿಯ ಮೇಳಕ್ಕೆ ಬರುವವರ ಸಂಖ್ಯೆ ಕೇಳಿದರೆ ಎಂಥವರಿಗೂ ಸಹಿತ ಶಾಕ್ ಆಗುತ್ತೆ. ಕಾರಣ ಏನು ಅಂತಂದರೆ, ಯುರೋಪ್ ಸೇರಿ ವಿಶ್ವದ 30 ದೇಶಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತಹ ಜನರೇನಿದಾರಲ್ಲ, ಅಷ್ಟು ಜನ ಸೇರಿದ್ರೂ ಸಹಿತ ಈ ಒಂದು ಮೇಳದ ಜನಸಂಖ್ಯೆ ಆಗೋದಿಲ್ಲ. ಹೌದು, ನಾವು ಹೇಳ್ತಾ ಇರೋದು ಅಕ್ಷರ ಸಹಿತ ಸತ್ಯ. ಈ ಬಾರಿ ಉತ್ತರ ಪ್ರದೇಶಕ್ಕೆ ಬರುವಂತಹ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಬರೋಬ್ಬರಿ 40 ರಿಂದ 50 ಕೋಟಿ ಜನರು ಬರುವಂತಹ ನಿರೀಕ್ಷೆನೆ ಇಟ್ಕೊಳ್ಳಲಾಗ್ತಾ ಇದೆ. ಒಟ್ಟು 4 ಕಡೆ ಕುಂಭಮೇಳವನ್ನು ನಡೆಸಲಾಗ್ತಾ ಇರುತ್ತೆ ಕಾಮನ್ ಆಗಿ. ಆದರೆ ಈ ಬಾರಿ ನಡೀತಾ ಇರುವಂಥದ್ದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಈ ಬಾರಿಯ ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಮಹಾಕುಂಭ ಮೇಳವೇ ಅತಿ ದೊಡ್ಡದಾದಂತಹ ಮತ್ತು ಅತಿ ಪುರಾತನವಾದಂತಹ ಮೇಳ ಅಂತ ಹೇಳಲಾಗ್ತಾ ಇದೆ. 3ನೇ ಶತಮಾನದಿಂದಲೂ ಸಹಿತ ಇಲ್ಲಿ ಮೇಳ ನಡೀತಿದೆ ಅನ್ನುವಂತಹ ಉಲ್ಲೇಖಗಳು ಪುರಾಣದಲ್ಲಿ ಸಾಮಾನ್ಯವಾಗಿ ಸಿಗ್ತಾ ಹೋಗುತ್ತೆ. ಈ ಮೇಳದಲ್ಲಿ ಶೈವರಾಗಿರ್ಬೋದು ಅಥವಾ ವಿಷ್ಣು ಆರಾಧಕರಾಗಿರ್ಬೋದು, ಜೊತೆಗೆ ಕ್ರೈಸ್ತ ಮತ್ತು ಸಿಖ್ರು ಸೇರಿದಂತೆ ಎಲ್ಲ ಸಮುದಾಯದವರು ಸಹಿತ ಬರುವಂತಹ ಸಂಪ್ರದಾಯ ಈ ಒಂದು ಮೇಳಕ್ಕೆ ಇರುವಂಥದ್ದು ವಿಶೇಷ. ಸಮುದ್ರ ಮಂಥನದಲ್ಲಿ ದೇವತೆಗಳಿಗೆ ಅಮೃತದ ಕುಂಭ ದೊರೆತಂತಹ ಸಂದರ್ಭದಲ್ಲಿ 12 ದಿನಗಳ ಕಾಲ ರಕ್ಕಸರು ಆ ದೇವಾನುದೇವತೆಗಳನ್ನು ಅಟ್ಟಿಸ್ಕೊಂಡು ಹೋಗ್ತಾರಲ್ಲ, ಆ ಅಟ್ಟಿಸ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಮಡಿಕೆಯಲ್ಲಿರುವಂತಹ ಅಮೃತ 4 ಭಾಗಗಳಾಗಿ ಈ ಭೂಮಿ ಮೇಲೆ ಬೀಳುತ್ತೆ. ಆ 4 ಭಾಗಗಳೇ ಹರಿದ್ವಾರ ಆಗಿರ್ಬೋದು, ಪ್ರಯಾಗ್ರಾಜ್ ಆಗಿರ್ಬೋದು, ಉಜ್ಜಯಿನಿ ಆಗಿರ್ಬೋದು ಅಥವಾ ನಾಸಿಕ್. ಈ 4 ಭಾಗಗಳಲ್ಲೂ ಸಹಿತ ಕುಂಭಮೇಳ ನಡೆಯುತ್ತೆ. ಆದರೆ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳ ಇದೆಯಲ್ಲ, ಅದು ನಡೆಯುವಂಥದ್ದು ಈಗಿನ ಪ್ರಯಾಗ್ರಾಜ್. ಈ ಬಾರಿ 2025 ಜನವರಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಆರಂಭ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಅಲ್ಲಿರುವಂತಹ ಉತ್ತರ ಪ್ರದೇಶ ಸರ್ಕಾರ ಮಾಡ್ಕೊಳ್ತಾ ಇದೆ. ಈ ಹಿಂದೆ 2013ರಲ್ಲಿ ಕುಂಭಮೇಳ ನಡೆದಿತ್ತು. ಅದಾದ ಮೇಲೆ 2019ರಲ್ಲಿ ಅರ್ಧ ಕುಂಭಮೇಳ ನಡೆಯಿತು. ಈ ಬಾರಿ ನಡೀತಾ ಇರುವಂತಹ ಕುಂಭಮೇಳದ ವಿಶೇಷತೆ ಏನು ಅಂತಂದರೆ, 2019ರಲ್ಲಿ ನಡೆದಿರ್ತಕ್ಕಂತಹ ಕುಂಭಮೇಳದಲ್ಲಿ ಕೋವಿಡ್ ಇದ್ರೂ ಸಹಿತ 15 ಕೋಟಿ ಜನ ಬಂದು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರು. ಆದರೆ ಈ ಬಾರಿಯ ಕುಂಭಮೇಳಕ್ಕೆ ಒಟ್ಟು 40 ರಿಂದ 50 ಕೋಟಿ ಜನ ಬರುವಂತಹ ಅಂದಾಜನ್ನು ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಜನವರಿ 13ರಂದು ಮೊದಲ ಬಾರಿಗೆ ಪುಣ್ಯ ಸ್ನಾನವನ್ನು ಮಾಡಲಾಗುತ್ತೆ. ಅದರಲ್ಲಿ 13 ಅಖಾಡಗಳು ಅಂದರೆ ನಾಗಾಸಾಧುಗಳಿರುವಂತಹ ಅಖಾಡಗಳು ಮೊದಲು ಸ್ನಾನವನ್ನು ಮಾಡ್ತಾರೆ, ಪುಣ್ಯ ಸ್ನಾನವನ್ನು. ಅಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಥಳ ಇದೆ ಅಂದರೆ, ಗಂಗಾ, ಯಮುನೆ ಮತ್ತು ಸರಸ್ವತಿ 3 ನದಿಗಳು ಸೇರುವಂತಹ ಸ್ಥಳ ಅದು ಪ್ರಯಾಗ್ರಾಜ. ಅಂತಹ ಸ್ಥಳದಲ್ಲಿ ಈ ಬಾರಿಯ ಪುಣ್ಯ ಸ್ನಾನ ಆರಂಭ ಆಗುತ್ತೆ. ನಂತರ ಒಟ್ಟು 7 ವಾರಗಳ ಕಾಲ ಜನಸಾಮಾನ್ಯರು ಅದೇ ಒಂದು ಗಂಗಾ ನದಿಯಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಇದಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಮಹಾಕುಂಭ ಮೇಳಕ್ಕೆ ಒಟ್ಟು 4000 ಹೆಕ್ಟೇರ್ ಭೂಮಿಯನ್ನು ಗುರುತಿಸಲಾಗಿದೆ. ಅದರಲ್ಲಿ 1850 ಹೆಕ್ಟೇರ್ ಭೂಮಿಯನ್ನು ಕೇವಲ ಪಾರ್ಕಿಂಗ್ಗಾಗಿ ನಿಯೋಜನೆಯನ್ನು ಮಾಡಿದರೆ 67,000 ಬೀದಿ ದೀಪಗಳನ್ನು ಈ ಒಂದು ಪ್ರಯಾಗ್ರಾಜ್ ಸಿಟಿಗೆ ಅಳವಡಿಸಲಾಗ್ತಾ ಇದೆ. ಇನ್ನು ಬರುವಂಥವರಿಗೆ ಶೌಚಾಲಯದ ಅವಶ್ಯಕತೆ ತುಂಬ ಇರುತ್ತೆ. ಹಾಗಾಗಿ ಬರೋಬ್ಬರಿ 1.5 ಲಕ್ಷ ಶೌಚಾಲಯಗಳ ನಿರ್ಮಾಣಕ್ಕೆ ಪ್ಲಾನನ್ನು ಮಾಡಿದರೆ ದೇಶ ಮತ್ತು ವಿದೇಶದಿಂದ ಬರುವಂಥವ್ರ ಸಂಖ್ಯೆನೂ ಜಾಸ್ತಿಗಿರುತ್ತೆ. ಯಾಕಂದರೆ ವಿದೇಶದವರು ಭಾರತಕ್ಕೆ ಬಂದು ಈ ಒಂದು ಮೇಳ ಯಾವ ರೀತಿಯಾಗಿ ಆಯೋಜನೆ ಆಗುತ್ತೆ ಮತ್ತು ಇಲ್ಲಿ ಇಷ್ಟೂ ಜನರಿಗೆ ಏಕಕಾಲದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡೋ ಸಲುವಾಗಿ ಬಹಳಷ್ಟು ಜನ ಬರ್ತಾರೆ. ಬರುವವರಿಗೆ ಇರೋದಕ್ಕೆ ವ್ಯವಸ್ಥೆ ಅಂತ ಹೇಳಿ ಬರೋಬ್ಬರಿ 1.5 ಲಕ್ಷ ಟೆಂಟ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಪ್ಲಾನನ್ನು ಮಾಡಿಕೊಂಡಿದೆ. ಇನ್ನು ಪುಣ್ಯ ಸ್ನಾನ ಮಾಡಲು ಅನುವಾಗಬೇಕಲ್ಲ, ಯಾಕಂದರೆ ಅಷ್ಟು ಜನ ಬಂದವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗಬೇಕಲ್ಲ. ಆ ವ್ಯವಸ್ಥೆಗಳನ್ನು ಮಾಡೋ ಸಲುವಾಗಿ ಗಂಗಾ ನದಿಯ 2 ತಟಗಳಲ್ಲಿ 12 ಕಿಲೋಮೀಟರ್ಗಳ ಉದ್ದದಲ್ಲಿ ಘಾಟ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆ ಘಾಟ್ಗಳು ಹೇಗಿರ್ತವೆ ಅಂದರೆ, ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಇರುತ್ತೆ. ಅಂದರೆ ನಿಮಗೆ ಶೌಚಾಲಯ ಆಗಿರ್ಬೋದು, ಸ್ನಾನ ಮಾಡೋದಕ್ಕಾಗಿರ್ಬೋದು, ಅದರ ಜೊತೆಗೆ ಸ್ನಾನ ಮಾಡಿ ಬಂದಾದಮೇಲೆ ಅಂದರೆ ಬಟ್ಟೆಯನ್ನು ಬದಲಾಯಿಸೋದಕ್ಕಾಗಿರ್ಬೋದು ಅಥವಾ ಪೂಜೆ ಮಾಡೋದಕ್ಕೆ ಅವಕಾಶ ಆಗಿರ್ಬೋದು, ಈ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಆ ಗಂಗಾ ನದಿಯಿಂದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗೋದಕ್ಕೆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದು ಬರೋಬ್ಬರಿ 30 ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡುವಂತಹ ಹೊಣೆಗಾರಿಕೆಯನ್ನು ಉತ್ತರ ಪ್ರದೇಶದ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆಗೆ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ಅಂತಲೂ ಸಹಿತ ಹೇಳಲಾಗ್ತಾ ಇದೆ. ಇನ್ನಷ್ಟು ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.